ಅವ್ರಿಗೆ ನಾ ಹೇಳ್ದೆ, ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗಲೂ ಹೇಳಿದೆ. ನಾನು ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳ್ಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್? ಆದರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೂ ಕಲ್ಲು ಹೊಡಿತಾರೆ. 24 ಜನಕ್ಕೆ ಗಾಯಗಳಾಗಿದ್ದಾವೆ ಪೊಲೀಸ್ನವರು. ಅವರು ನಮಗೆ ಮನುಷ್ಯರಲ್ವಾ? ಅದಾದ ಮೇಲೆ ಅವರು ಬಹಳ ರಿಸ್ಟ್ರೆಂಟಿಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ನಾ ಸುಳ್ಳು ಯಾಕೆ ಹೇಳಿರಿ? ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ? ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ, ಸತ್ಯನೇ ಹೇಳೋದು. ಈ ಸದನದಲ್ಲಿ ಸುಳ್ಳು ಹೇಳಂಗೆ ಇಲ್ಲ. ಮಾತಾಡಿ ಅಲ್ಲಲ್ಲ, ನಾ ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ. ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ಮೇಲೆ ಮಾತಾಡಿ, ಚರ್ಚೆಗೆ ಅವಕಾಶ ಹಂಗ ಮನುಷ್ಯತ್ಲಾರ್ದ ಹೊಡೆದಾರೆ ಅಧ್ಯಕ್ಷರೇ. ಗೃಹ ಸಚಿವರೇ ದಯವಿಟ್ಟು ಮಾತಾಡಿ. ನಿಮ್ಮ ವರ್ಷನ್ ಹೇಳಿ, ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ. ಲಾಠಿ ಚಾರ್ಜ್ ಲಘುವಾಗಿ ಆಗಲಿಲ್ಲ, ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ. ಅದು ಹೆಂಗ್ ಹೊಡ್ತಿದ್ದಾರೆ ಅಂತ. ಅಲ್ಲಲ್ಲ, ನೀವು ಗೃಹ ಸಚಿವರಾಗಿದ್ರಿ, ನೀವು ಗೃಹ ಸಚಿವರಾಗಿದ್ರಿ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಮ ಮಾತಿಂದ ಗೃಹ ಸಚಿವರಾಗಿದ್ರಿ ನೀವು. ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ? ಅದ್ ರುಚಿನೂ ನೋಡಿದ್ದೀರಾ. ಅಶೋಕ್ ಅವರು ಆಗಿದ್ರು. ಅದರಿಂದ ಲಾಠಿ ಮೆಲ್ಲಿಗೆ ಹಿಂಗೆ ಮುಟ್ಟೋದಕ್ಕಾಗಲ್ಲ, ಮುಟ್ತಾರ ಹಿಂಗೆ. ಅವರು ಬೀಸ್ಲೇಬೇಕು. ಅದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ. ಸರ್, ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಇರ್ಬೇಕಾದ್ರೆ ಲಾಠಿ ಆಯ್ತಾಯ್ತು ಸ್ವಾಮಿ ಅವರೇ. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು. ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು. ಹಾಗಾದ್ರೆ 10,000 ಜನನೂ ಸುವರ್ಣಸೌಧಕ್ಕೆ ಬಿಟ್ಬಿಡ್ಬೇಕಾಗಿತ್ತ? This is a responsible government. We have a responsibility. We have a responsibility to run the government peacefully in this state. ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು. ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು. Is this the advice? Sir, police station